ಹಲೋ, ನನ್ನೆಲ್ಲ ಪ್ರೀತಿಯ ಕನ್ನಡಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ ಬನ್ನಿ. ಹಬ್ಬಿ ಫಾಲ್ಸ್ ಮುಗಿಸ್ಕೊಂಡು ಹಂಗೆ ಬರಬೇಕಾದ್ರೆ ದಾರಿಲಿ ಯಾರೋ ಹೇಳಿದ್ರು ಗೌರ್ಮೆಂಟ್ ಮ್ಯೂಸಿಯಂ ಇದೆ, ಹೋಗಿ ನೋಡ್ಕೊಂಬನ್ನಿ ಅಂತ. ಅಲ್ಲಿಗೆ ಹೋಗೋಣ ಅಂತ ಹಂಗೆ ಬಂದ್ವಿ. ಆಯಿತು. ಆಮೇಲೆ ಇಲ್ಲಿರೋದನ್ನೆಲ್ಲ ಈ ಥರ ಸಿಗೋ ಪ್ಲೇಸ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಬೇಕು. ಲೈಫಲ್ಲಿ ಏನಿಲ್ಲ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಮ್ಯೂಸಿಯಂ ಒಳಗೆ ಎಂಟ್ರಿ ಆದ್ವಿ. ಮ್ಯೂಸಿಯಮಲ್ಲಿ ಏನೇನಿದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗೆ. ಹಂಗೆ ನೋಡಿ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲೆಟ್ಸ್ ಬಿಗಿನ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಓಲ್ಡ್ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ನೋಡ್ಬೋದು. ಫಾರ್ ಸೇಲ್ ಅಂತಲೂ ಇದೆ. ಇದೇ ಥರ ತುಂಬ ಹಳೆಯ ರಾಜದು ನಾಣ್ಯಗಳು, ಅವರ ಆಡಳಿತದ ಬಗ್ಗೆ, ಅವರು ಬಳಸ್ತಿದ್ದಂಥ ಪದ್ಧತಿಗಳ ಬಗ್ಗೆ, ಅವರಲ್ಲಿ ಪೂಜಿಸಿದ್ದ ದೇವರ ವಿಗ್ರಹಗಳ ಬಗ್ಗೆ, ಅವರು ಬಳಸ್ತಿದ್ದ ಆಯುಧ, ಪ್ರತಿಯೊಂದು ಈ ಥರ ಆಯುಧಗಳು ಅಥವಾ ಏನೇ ಒಂದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅವ್ರ ಕಾಲದಲ್ಲಿ ಬಳಸ್ತಿದ್ದ ಫೋಟೋಗ್ರಫಿಗಳು ಅಥವಾ ಭರತನಾಟ್ಯದ ದೇವತೆಗಳು, ಶಿಲ್ಪಕಲೆಗಳು, ನಾಣ್ಯಗಳು ಒಂದೊಂದೂ ಎಷ್ಟು ಸಿಕ್ಕಿದೆ ಅಷ್ಟನ್ನು ಕಲೆಕ್ಟ್ ಮಾಡಿಟ್ಟಿದ್ದಾರೆ ನೋಡ್ಬೋದು. ಒಂದೊಂದಾಗಿ ತೋರಿಸ್ತಾ ಹೋಗ್ತಿದ್ದೀನಿ. ನಾಣ್ಯಗಳು ಒಬ್ಬೊಬ್ಬರು ರಾಜರದು ಒಬ್ಬೊಬ್ರ ಥರ ಒಂದೊಂದು ಪದ್ಧತಿ ಇರುತ್ತಲ್ಲ, ಅದನ್ನು ತೋರಿಸ್ತೀನಿ ನೋಡಿ. ತ್ರಿಜೋರಿ ಹಳೆಯ ಕಾಲದಲ್ಲಿ ಯಾವ ಥರ ಇತ್ತು ಅಂತ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೆಚ್ಚಾಗಿ ನಾಣ್ಯಗಳು ಸಿಕ್ಕಿದ್ದಾವೆ, ಅದರಿಂದ ಎಷ್ಟಾಗುತ್ತೋ ಅಷ್ಟನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮ್ಯೂಸಿಯಮ್ಮು ಅಂತಲೇ ಹೇಳ್ಬೋದು. ಆಮೇಲೆ ಅವರ ಕಾಲದಲ್ಲಿ ಇದ್ದಂಥ ಶಾಸನಗಳು, ಅವರು ಆರಾಧಿಸ್ತಿದ್ದಂಥ ದೈವಗಳು ಮತ್ತು ಯುದ್ಧ ಕಾಲದಲ್ಲಿ ಬಳಸ್ತಿದ್ದಂಥ ಪಿರಂಗಿ ಗುಂಡುಗಳು, ಕಾಯಿನುಗಳು, ಪಿಸ್ತೂಲ್ಗಳು, ಆಮೇಲೆ ಅವ್ರ ಕಾಲದಲ್ಲಿ ಇದ್ದಂಥ ನಾವೇನಂತೀವಿ ಈಗಿನ ಕಾಲದಲ್ಲಿ ಒಳಕಲ್ಲು ಅಂತೀವಿ, ಅದು ಅವತ್ತಿನ ಕಾಲದಲ್ಲೇ ಬಳಕೆಯಲ್ಲಿತ್ತು. ಅದರ ಪದ್ಧತಿಗಳದ್ದು ಒಂದೊಂದನ್ನು ತೋರಿಸ್ತಿದ್ದಾರೆ ನೋಡ್ಬೋದು. ತೋರಿಸ್ತಾ ಹೋಗ್ತೀನಿ. ಅದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅಂದರೆ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಕೆಲವು ತೀರ್ಥಂಕರದ್ದು ಇದೆ ಫೋಟೋಸು ನೋಡ್ಬೋದು. ದೈವಗಳು, ಪಂಚಮುಖಿ ದೈವನೂ ಇದೆ ಇಲ್ಲಿ. ಆಮೇಲೆ ಅವ್ರು ಬಳಸ್ತಿದ್ದಂಥ ಮಣ್ಣಿನ ಬಟ್ಟೆಗಳು, ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿದ್ದಾರೆ ನೋಡ್ಬೋದು. ಆಮೇಲೆ ರಾಜರು ಬಳಸ್ತಿದ್ದಂಥ ಪಿಸ್ತೂಲು, ಭಗವದ್ಗೀತೆ ಗೀತೋಪದೇಶನೂ ಇದೆ. ಆಮೇಲೆ ಅವ್ರು ಬಳಸ್ತಿದ್ದಂಥ ಬಂದೂಕು, ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳಬೇಕು. ಈಗ ಇವತ್ತಿನ ಕಾಲದಲ್ಲಿ ಇದ್ರ ಬಗ್ಗೆ ಯಾರಿಗೂ ಕೇಳೋ ಇಂಟ್ರೆಸ್ಟ್ ಇರೋಲ್ಲ. ಬಟ್ ಬೇರೆಯವರು ಹೇಳ್ತಿದ್ದಾರೆ, ನಮಗೂ ಕೇಳೋ ಪೇಷನ್ಸ್ ಇರೋಲ್ಲ. ಬಟ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅವತ್ತಿನ ಕಾಲದನ್ನೆಲ್ಲ ಸಂಗ್ರಹಿಸಿಟ್ಟಿದ್ದಾರೆ ಅಂದರೆ ಒಂದು ಅದ್ಭುತನೇ ಅಂತ ಹೇಳ್ಬೋದು. ಬಟ್ ಹಳೆ ಕಾಲದ ರಾಜರು ಬಳಸ್ತಿದ್ದೀರ ಆಯುಧ ಅಥವಾ ಅವರು ಏನೋ ಅವು ಆಚರಣೆ ಏನು ಪ್ರತಿಯೊಂದು ಇತ್ಯಾದಿಗಳನ್ನು ನಮಗೆ ಕಲೆಕ್ಟ್ ಮಾಡಿ ನೋಡೋಕ್ಕೆ ಸಿಗ್ತಿದೆ ಅಂದರೆ ಅದೃಷ್ಟನೇ ಅಂತಲೇ ಹೇಳ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಅಷ್ಟೇ.